ಹಿರಿಯರು ಬಹಳಷ್ಟು ದೊಡ್ಡವರೆಲ್ಲ ಬಂದು ಒಂದು ಸಭೆ ಮಾಡಿದೀರಾ, ಒಂದು ಪ್ರತಿಭಟನೆ ಒಂಥರ ವಿಚಾರ ಸಂಕಿರಣ ಎಲ್ಲ ನಡೆಸಿದೀರಾ. ಉಪಮುಖ್ಯಮಂತ್ರಿಗಳಾದ ಜಿ ಪರಮೇಶ್ವರ್ ಸಾಹೇಬ್ ಬಂದಿರೋ, ಏನ್ ಇಷ್ಟಪಡ್ತೀರಾ? 19 ಬೇಡಿಕೆಗಳು ಕೊಟ್ಟಿದ್ದೀವಿ ಸರ್. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದೀವಿ. ಆದಷ್ಟು ನಮ್ಮ ಬೇಡಿಕೆಗಳು ಈಡೇರ್ತದೆ ನಮ್ಮ ಕಾಂಗ್ರೆಸ್ ಪಕ್ಷ ನೆರವೇರಿಸಂತ ನಮ್ಗೆ ನಂಬಿಕೆ ಇದೆ. ಅದರಿಂದ ಈ ಹೋರಾಟವನ್ನು ಮುಂದುವರಿಸಿದ್ದೀವಿ ಸರ್. ಅದರಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಕೋಟಿ ಇನಾಮತಿದ್ರು ಕಬಳಿಕೆ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಪಿಟಿಷನ್ ಕಾಯ್ದೆನೋ ಕೇಸ್ಗಳೆಲ್ಲ ಅವರ ಪರವಾಗಿ ವಜಾ ಆಗ್ತಾ ಇದೆ. ಅದರಿಂದ ನಾವು ಈ ಹೋರಾಟದ ಮುಖಾಂತರ ಆದ್ರೂ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮಾವಳ್ಳಿ ಶಂಕರಣ್ಣವರು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು, ನಮ್ಮ ರಾಜ್ಯ ಸಂಸ್ಥಾಪಕರವರು ಅಂಬೇಡ್ಕರ್ ವಾದವರು, ಅದಕ್ಕೆ ಅವರು ನಿಜವಾಗೂ ನಮ್ಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮೂಲೆ ಮೂಲೆಯಿಂದ ನಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ. ಸರ್ಕಾರದ ಮೇಲೆ ನಂಬಿಕೆ ಇದೆ, ಬಡವರ ಪರವಾಗಿ ಕೆಲಸ ಮಾಡುತ್ತೆ ಅಂತ ನಮ್ಗೆ ನಂಬಿಕೆನೂ ಇದೆ ಸರ್. ಅದರಿಂದ ನಾವು ದಯವಿಟ್ಟು ಈ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟಿದ್ದೇವೆ ಸರ್. ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೊಸ ತಾಲೂಕು ಚೇಳೂರು ತಾಲೂಕಿನಿಂದ ತಾಲೂಕು ಸಂಚಾಲಕರಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಸರ್. ನಮ್ಗೆ ಖುಷಿ ಎಲ್ಲಿಂದ ಇರ್ತದೆ ಸರ್. ನಾವು ಓಟು ಮಾತ್ರ ಸೀಮಿತ ಹೊರತು ಅಧಿಕಾರಕ್ಕೆ ಸೀಮಿತ ಅಲ್ಲ. ಆದ್ರೂ ನಮ್ಗೆ ವಿಧಿ ಇಲ್ಲ. ನಾವು ವಿಧಿ ಇಲ್ದಿರ ಆ ಪಕ್ಷ ನಂಬ್ಕೊಂಡಿದೀವಿ. ಯಾವತ್ತೂ ಒಂದ್ಸಲ AICC ಯಜಮಾನ್ರಿದ್ದಾರೆ, ಖರ್ಗೆ ಸಾಹೇಬ್ರು ಇದ್ದಾರೆ, ಆ ಪಕ್ಷನ ಸಿದ್ಧಾಂತದ ಮೇಲೆ ಹೋಗ್ತಾ ಇದ್ದಾರೆ. ಅವ್ರಿಗೆ ನ್ಯಾಯ ಸಿಗುತ್ತೆ, ಇವ್ರಿಗೂ ಒಂದ್ಸಲ ನ್ಯಾಯ ಸಿಗುತ್ತೆ ನಮ್ಗೆ ನಂಬಿಕೆ ಇದೆ. ಹೈಕಮಾಂಡ್ ಅದಕ್ಕೆ ತೀರ್ಮಾನ ತಗೊಂತದೆ ಸರ್. ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ. ವಿಚಾರ ಸಂಕಿರಣ ಆಯ್ತು, ಸಭೆಗಳಾಯ್ತು, ಒಂಥರ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ರೀಚ್ ಆಗೋಯ್ತು ಸರ್. ಅದೇನ ಸರ್ ನೋವು ನಮ್ಗೆ. ನೋವು ಅಂದ್ರೆ ನೋವದು. ಮುಖ್ಯಮಂತ್ರಿ ಕಾಣಬೇಕಾಗಿದೆ ಬಿ ಪರಮೇಶ್ವರ್ ಸಾಹೇಬ್ರನ್ನ ಉಪಮುಖ್ಯಮಂತ್ರಿಯಾಗಿ 2 ಬಾರಿ ನಾವು ನೋಡಿದ್ದೇವೆ. ಆದ್ರಿಂದ ಆ ಪಕ್ಷ ಸಿದ್ಧಾಂತ ಗಟ್ಟಿಯಾಗಿ ಅವರು ಮನಸ್ಸು ಮಾಡ್ತಾ ಇದ್ದಾರೆ. ಕಾದು ನೋಡ್ತೀವಿ ಸರ್, ಕಾದು ನೋಡ್ತೀವಿ. ಇನ್ನೊಂದ್ಸಲ ಬೆಂಬಲ ಕೊಡ್ತೀವಿ. ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇದೆ. ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದಕ್ಕೆ ಅವರು ತೀರ್ಮಾನ ತಗೊಂತಾರೆ ಅಂತ ನಮಗೆ ನಂಬಿಕೆ ಇದೆ. ದಯವಿಟ್ಟು ನಾವು ಕಾದು ನೋಡ್ತೀವಿ ಸರ್. ನಾವು ಬೇಜಾರು ಮಾಡ್ಕೊಳ್ಳಲ್ಲ, ನಾವು ಕಾದು ನೋಡ್ತೀವಿ. ಎಲ್ಲಾ ಸಮುದಾಯದವರು ಕಾದು ನೋಡೋದಕ್ಕೆ ಅದೊಂದೇ ಸರ್. ನೋಡ್ತಾ ಇರೋದು ಅದೊಂದೇನೆ. ನಾವು ನೋಡ್ತಾ ಹೋದ್ರೆ ಅದರಲ್ಲಿ 90 ಭಾಗ ಈ ರಾಜ್ಯದ ದಲಿತರು, ಆದಿವಾಸಿಗಳು, ಮಹಿಳೆಯರು ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರ ಸೇವೆ ಇರುವುದನ್ನು ನಾವು ನೋಡಬೇಕಾಗ್ತದೆ. ಹಾಗಾಗಿ ಇವತ್ತು ವಸತಿ ಯೋಜನೆಯಲ್ಲಿ 37 ಲಕ್ಷ ಕುಟುಂಬಗಳಿಗೆ ಮನೆ ಇರ್ತಕ್ಕಂತಹ ಕುಟುಂಬಗಳಿರ್ತಕ್ಕಂಥ ಬಹುತೇಕ ದಲಿತರ ಪರಿಸ್ಥಿತಿಯಲ್ಲಿ ನೀವು ನಮ್ಮ ಕಾರಣಗಳು ನೋಡಬೇಕಾಗಿದೆ. ಯಾವುದೋ ಕಾರಣಕ್ಕೆ 20 ವರ್ಷ 30 ವರ್ಷ ದಲಿತ ಜನಾಗ್ರಹ ಸಮಾವೇಶಕ್ಕೆ ಇವಾಗ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಮಾವಳ್ಳಿ ಶಂಕರ್ ಅವರು ಮಾತನಾಡಬೇಕಂತ ಕೇಳ್ಕೊಳ್ತಾರೆ. ಶಿಸ್ತಿನಿಂದ ಕೂತ್ಕೊಳ್ಬೇಕು. ಕರ್ನಾಟಕದಲ್ಲಿ ಸಂಘ ಸಮಿತಿ ಹೋರಾಟಕ್ಕೆ, ಅಣ್ಣ ಮಾವಳ್ಳಿ ಶಂಕರ್ ಅವರ ಹೋರಾಟಕ್ಕೆ DSS ಜಿಂದಾಬಾದ್, DSS ಜಿಂದಾಬಾದ್. ಮೊಬೈಲ್ ಜೈ ಜೈ ಜೈ